ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತಾರೆ ನೋಡಿ ಇವರೆಲ್ಲ ನೋಡಿ ಫುಲ್ ಬಂದು ದಾಂಧಲೆ ಮಾಡ್ತಾ ಇದ್ದಾರೆ. ನಮ್ಮ ಹೋಟ್ಲಲ್ಲಿ ದಾಂಧಲೆ ಮಾಡ್ತಿದ್ದಾರೆ. ಇಲ್ಲೆಲ್ಲ ಬಂದ್ಬಿಟ್ಟು ಇವರೆಲ್ಲ ಪೂರ್ತಿ ಬರೀ 420ಗಳು ಫುಲ್ ದಾಂಧಲೆ ಮಾಡ್ತಿದ್ದಾರೆ. ಇದನ್ನೆಲ್ಲ ವಿಡಿಯೋ ಇದೋಗುತ್ತೆ. ದಾಂಧಲೆ ಮಾಡ್ತಾರೆ ಇವರು 3 ಜನ. ಮತ್ತೆ ಅವರು ಮಾಡ್ರು ಅಲ್ಲ, ಅಂಗಡಿ ಒಳಗಡೆ ಕಾಲಿಟ್ರೆ ಅಂಗಡಿ ಒಳಗಡೆ ಕಾಲಿಟ್ರೆ ಮಾಡ್ರಲ್ಲ, ಆಮೇಲೆ ಬೇರೆ ಆಯ್ತದೆ. ಎಲ್ಲ ಮಾಡ್ಸಿ ನೀನ್ ಇವತ್ತು ನೀನ್ ಮಾಡ್ಬೇಕು, ನಾವು ನೋಡ್ಬೇಕಪ್ಪ. ನೀನ್ ನೋಡ್ಸಪ್ಪ, ಹೋಗಿ ಎಲ್ರು ಕೂಗ್ಬೇಕು. ಬೆಂಗಳೂರಲ್ಲಿ ಇರೋರೆಲ್ಲ ಇಲ್ಲಿ ಬರ್ಬೇಕು. ಯಾವ ಹುಡುಗನ ಕರ್ಸಿ ಮಾಡ್ರೆ ಮಾಡಿಸ್ತೀಯ ಇಲ್ಲೆಲ್ಲ ಬಂದ್ಕೊಡ್ಬೇಡ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತು ನಮ್ಮದು ಪೃಥ್ವಿ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಅಂಗಡಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಹೋಮ ಇತ್ತು, ನಾಳೆ ಪೂಜೆ ಇದೆ, ಜೊತೆಗೆ ಉದ್ಘಾಟನೆ ಇದೆ. ಬೆಂಗಳೂರಲ್ಲಿ ಎಲ್ಲೇ ಶುಭಾರಂಭ ನಡೀತಾ ಇದೆ ಅಂತ ಹೇಳಿದ್ರೆ ಈ ಮಂಗಳಮುಖಿ ಅಂತ ಹೇಳ್ಕೊಳುವಂಥ ಭಾಳಷ್ಟು ಜನರು ಏನು ಮಾಡ್ತಾರೆ, ಬಂದ್ಬಿಟ್ಟು ಇಲ್ಲಿ ಕಿರುಕುಳನ ಕೊಡ್ತಾರೆ, ಸುಲಿಗೆನ ಮಾಡ್ತಾರೆ. ನಾವು ಪ್ರೀತಿಯಿಂದ 1,000 2,000 ಪೂಜೆಗೆ ಏನೇ ತೊಂದರೆ ಆಗಬಾರ್ದು, ಇವ್ರು ಬಂದರೆ ಶುಭಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಂತೂ ಆಗಲ್ಲ. ಇವ್ರು ಬಂದರೆ ಬರೀ ಗಲಾಟೆ ಮಾಡಿಬಿಟ್ಟೇ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಆಗಿದ್ದು ನಮಗೆ ನಿದರ್ಶನ ಏನು ಅಂತ ಹೇಳಿದ್ರೆ, ಪೂಜೆ ಹೋಮ ನಡೆಯೋ ಟೈಮಲ್ಲಿ ಅವರು ಬಂದ್ಬಿಟ್ಟು ನಾವು ಪ್ರೀತಿಯಿಂದ 1,000 2,000 ಕೊಟ್ಟರು ಸಹ 2,000 ಸಹ ಕೊಟ್ಟರು ಸಹ ಈಸ್ಕೊಂಡ್ರೆ 10,000 ಬೇಕು. 10,000 ಕೊಡೋಕ್ಕೆ ನಾವು ನಿರಾಕರಿಸಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಹಲ್ಲೆ ಮಾಡೋಕ್ಕೆ ಬಂದು ಅವರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿ ನಮಗೆಲ್ಲ ತುಂಬ ಕಿರುಕುಳ ಕೊಟ್ಬಿಟ್ರು, ಮಾನಸಿಕ ಕಿರುಕುಳ ಕೊಟ್ಬಿಟ್ರು. ಇದು ಬೆಂಗಳೂರಿನಾದ್ಯಂತ ನಡೀತದೆ. ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಸರ್ಕಾರ ಮತ್ತು ಪೊಲೀಸ್ ಇದರ ವಿರುದ್ಧ ಹೋಗಬೇಕು. ಇವರು ಬರೀ ಈ ರೀತಿಯಾಗಿ, ಇದು ಬರೀ ನಮ್ಮದಂತಲ್ಲ, ಬೆಂಗಳೂರಿನಾದ್ಯಂತ ಎಲ್ಲೇ ಹೋದರೂ ಸಹ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಶುಭಾರಂಭ, ಏನೇ ಒಂದು ಮನೆ ಮುಂದೆ ಪೆಂಡಲ್ ಹಾಕೋರು ಸರಿ, ಏನೋ ಒಂದು ಹೊಸ್ದಾಗಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಾಗಲ್ಲ, ಇವ್ರು ಬಂದರೆ ಕೆಡಕೆ ಆಗೋದು. 10,000 ಕೊಡಿ, 20,000 ಕೊಡಿ, ಈ ರೀತಿ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಕೊಡಲಿಲ್ಲ ಅಂತ ಹೇಳಿದ್ರೆ ಅವರು ಏನೋ ಬಟ್ಟೆ ಬಿಟ್ಟು ತೋರಿಸೋದು, ಇನ್ನೊಂದು ಮತ್ತೊಂದು ಮಾಡೋದು, ಬೈಯೋದು, ಧಮಕಿ ಹಾಕೋದು, ನೋಡ್ಕೊತೀನಿ ಅಂತ ಹೇಳೋದು, ಅವೆಲ್ಲ ಮಾಡಿ ಹೋಗ್ತಾರೆ. ಇದೆಲ್ಲ ಏನೋ ಅಂತೇಳಿ ಭಾಳಷ್ಟು ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇದ್ರ ವಿರುದ್ಧ ಪೊಲೀಸ್ ಇಲಾಖೆ ಆಗಿರಲಿ, ಸರ್ಕಾರ ಆಗಿರಲಿ ಮನವಿ ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ಇದ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ನಾವೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ, ಅವ್ರು ಯಾವ ರೀತಿ ನಮಗೆ ಧಮಕಿ ಹಾಕಿದ್ದಾರೆ, ಇದೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ವಿಜಯನಗರದಲ್ಲಿ RPC ಲೇಔಟಿನ ಜೊತೆಗೆ ಹಂಪಿ ನಗರ ಪೋಸ್ಟ್ ಆಫೀಸ್ ಎದುರುಗಡೆ ನಡೆದಿರೋಂಥ ವಿಚಾರ. ನಾಳೆ ಓಪನ್ ಮಾಡಬೇಕು. ಓಪನ್ ಮಾಡುವಂಥ ಖುಷಿ ಏನದೇ ಇಲ್ಲ ನಮಗೆ. ಫುಲ್ಲು ಟೆನ್ಷನ್ನು, ಫುಲ್ಲು ಕಿರುಕುಳ ಕೊಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಮಾಡ್ತಾರೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇವ್ರು ಸವಾಸ ಬೇಡಪ್ಪ ಅಂತ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಟ್ಟು ಹೋಗ್ತಾರೆ. ನಾವು ಕಷ್ಟಪಟ್ಟು ದುಡ್ದ ಇವ್ರಿಗಾಗಿ ಕೊಡಬೇಕು. ನಾವು ಇವ್ರಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇವ್ರ ಹತ್ರ ಜಗಳ ಮಾಡ್ಕೊಳೋದು, ಇವರು ನಮಗೆ ಧಮಕಿ ಹಾಕೋದು, ಒಂಥರ ದರೋಡೆ, ಇದು ಒಂಥರ ಹಗಲು ದರೋಡೆ ಆಗೋಗಿದೆ. ಪೊಲೀಸವರು ಮತ್ತು ಸರ್ಕಾರ ಇದ್ರ ಮೇಲೆ ಸೂಕ್ತ ಕ್ರಮನ ತಗೋಬೇಕು. ಇವ್ರ ವಿರುದ್ಧ ಈ ಒಂದು ಮಾಫಿಯಾ ಇದೆಯಲ್ಲ, ಈ ಮಾಫಿಯಾ ವಿರುದ್ಧ ಹೋರಾಡಬೇಕು ಅಂತ ನಾವು ಕೇಳ್ಕೊತೀವಿ. ಧನ್ಯವಾದಗಳು. Ashwavega English News. Coming soon. Your channel, your voice, your trust.